ಈ ರಾಜ್ಮಾ ಕರಿ ಅಂತೂ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ. ತುಂಬ ಸಿಂಪಲ್ ಮಾಡೋದು, ತುಂಬ ಈಸಿ. ಯಾವ ಥರ ಅಂತ ತೋರಿಸ್ತೀನಿ. ಒಂದ್ಸರಿ ಟ್ರೈ ಮಾಡಿ ಮತ್ತೆ ಮಾಡ್ಕೊಂಡು ತಿಂತೀರಾ. ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಲೀಲಾ. ನಾನಿಲ್ಲಿ ರಾತ್ರಿಯೇ ನೆನೆಸಿಟ್ಟಿದ್ದಂಥ ರಾಜ್ಮಾ ಇಲ್ಲ ರೆಡ್ ಕಿಡ್ನಿ ಬೀನ್ಸ್ನ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಥರ ತೊಗೊಂಡಿದ್ದೀನಿ. ನೀವು ಒಂದು ಥರನಾದರೂ ತೊಗೋಬೋದು, ಯಾವುದಾದ್ರೂ ಸರಿ. ಇದನ್ನು ಕುಕ್ಕರಲ್ಲಿ ಹಾಕಿ ಫಸ್ಟ್ ವಿಸಿಲು ಹೈ ಫ್ಲೇಮಲ್ಲಿ, ಇನ್ನು 3 ವಿಸಿಲು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೂಗಿಸ್ಕೋಬೇಕು. ನೋಡಿ, ಇವಾಗ ಬೆಂದಿದೆ ಚೆನ್ನಾಗೆ. ಅದೇನು ಓವರ್ ಕುಕ್ ಆಗಿಲ್ಲ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಒಂದು ಪ್ಯಾನಲ್ಲಿ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈ ಥರ ಆನಿಯನ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ, ಕಲರ್ ಚೇಂಜ್ ಆಗೋ ತನಕ. ಅದಾಗೋಷ್ಟರಲ್ಲಿ ಕಡಾಯಲ್ಲಿ ಇನ್ನೂ ಒಂದು 2 ಟೇಬಲ್ ಸ್ಪೂನ್ ಇಲ್ಲ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ತೋರಿಸಿರೋ ಅಂಥ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊನ ಕೂಡ ನೀವು ಪೇಸ್ಟ್ ಮಾಡ್ಕೋಬೇಕು, ಒಂದು 4 ಟೊಮೊಟೊ ಆದರೆ ಸಾಕಾಗುತ್ತೆ. ಮತ್ತು ಮಸಾಲೆಗೆ ಸ್ವಲ್ಪ ಇಲ್ಲಿ ಅರಿಶಿಣ ಮತ್ತು 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನಾನು, ಖಾರ ಚೆನ್ನಾಗಿರಲಿ ಅಂತ. ನೋಡಿ, ಇವಾಗ ಆನಿಯನ್ಸ್ ಇಷ್ಟು ಚೆನ್ನಾಗಿ ಆಗಿದೆ. ಇದನ್ನು ನಾವು ಎತ್ಕೊಂಡು ಆರಿದಾದಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಸಾಕು. ಆವಾಗಲೇ ನಾವು ಟೊಮೆಟೊ ಹಾಕಿದ್ವಲ್ಲ, ಅದೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಆನಿಯನ್ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದು ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದ್ರ ಜೊತೆ ಇದು. ಮತ್ತು ನಾನಿಲ್ಲಿ ಬೇರೆ ಮಸಾಲಾನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡರು ಮತ್ತು ಸ್ವಲ್ಪ ಜೀರಿಗೆ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಮಸಾಲೆ ಏನಾದರೂ ಡ್ರೈ ಅನ್ನಿಸ್ತು ನಿಮಗೆ ಅಂತಂದರೆ ನೀವು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಮತ್ತೆ ಅದನ್ನು ಕುಕ್ ಮಾಡ್ಕೊಳ್ಳಿ. ಇದು ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಆಯಿಲ್ ಸೆಪರೇಟ್ ಆಗಬೇಕು, ಅಲ್ಲಿ ತನಕ ಕುಕ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡ್ತಾಯಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ಆಯಿಲ್ ಎಲ್ಲ ಸಪರೇಟ್ ಆಗಿದೆ ನೋಡಿ, ಸೈಡ್ಸಿಂದ ಎಲ್ಲ ಬರ್ತಾಯಿದೆಲ್ಲ. ಇವಾಗ ಚೆನ್ನಾಗಿ ಬೆಂದಿದೆ ಮಸಾಲೆ ಅಂತ. ಇವಾಗ ನಾವು ಇದನ್ನು ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿದ್ವಲ್ಲ ನಾವು ಆ ರಾಜ್ಮಾನ ಇವಾಗ ಹಾಕ್ಕೋತಾ ಇದ್ದೀನಿ ನಾನು. ನೀರು ಸಮೇತ ಹಾಕ್ಕೊಳ್ಳಿ, ಬೇರೆ ನೀರೇನು ಹಾಕೋದು ಬೇಡ. ಅಕಸ್ಮಾತ್ ಏನಾದರೂ ನಿಮಗೆ ಜಾಸ್ತಿ ಗಟ್ಟಿ ಅನಿಸ್ತಾ ಇದೆ ಅಂದರೆ ನಾನು ಹೇಳ್ದೆ ಅಲ್ವಾ, ಬಿಸಿನೀರನ್ನ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಿಸಿನೀರನ್ನ ಹಾಕ್ಕೊಂಡ್ರೆ ಟೇಸ್ಟ್ ಹಂಗೆ ಇರುತ್ತೆ ಅಂತ ಅಷ್ಟೇನೆ. ನಿಮಗೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಕವರ್ ಮಾಡಿ ಸ್ವಲ್ಪ ಹೊತ್ತು ಕುಕ್ ಮಾಡಿ. ಇವಾಗ ಕುದೀತಾ ಇದೆಯಲ್ಲ, ಇವಾಗ ನಾನು ಕಸೂರಿ ಮೇಥಿನ ಹಾಕ್ಕೋತಾ ಇದ್ದೀನಿ. ಇದನ್ನು ಕೈಯಲ್ಲೇ ಕ್ರಷ್ ಮಾಡಿರೋದು. 1 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋಂಥ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಬಟರ್ ಹಾಕ್ತಾಯಿದ್ದೀನಿ. ರೆಡಿ ಆಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಾಗಿದೆ ರಾಜ್ಮಾ. ಇದು ರೈಸ್ ಜೊತೆ ಚಪಾತಿ ಜೊತೆ ಸಖತ್ತಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.